ಇದೀಗ ಬೈ ಎಲೆಕ್ಷನ್ ಅದರಲ್ಲೂ ಕೂಡ ದಾವಣಗೆರೆ ಉಪಚುನಾವಣೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವು ಆಗ್ತಾ ಇದೆ, ದೊಡ್ಡ ಕಗ್ಗಂಟ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಇಷ್ಟು ದಿನ ಈಗ ಪೈಲ್ವಾನ್ನ ಮನವೊಲಿಸಿ ಹೇಗೋ ಆ ಅಖಾಡದಿಂದ ಹೊರಗಿಟ್ಟು ಬಿಟ್ರು. ಆದ್ರೆ ಈಗ ಇದೇ ವಿಚಾರವಾಗಿ ಜಮೀರ್ ಅಹಮದ್ ಮುನ್ಸ್ಕೊಂಡಿದ್ದಾರಂತೆ. ಅದು ಕೂಡ ಕಾಂಗ್ರೆಸ್ ನಾಯಕರ ಹತ್ರ, ಕಾಂಗ್ರೆಸ್ ಹೈಕಮಾಂಡ್ ಜೊತೆ. ಪೈಲ್ವಾನ್ ಮನವೊಲಿಸಿದ್ರು ಕೂಡ ಕೈಪಾಳ್ಯಕ್ಕೆ ಹೊಸ ಸವಾಲು ಎದುರಾಗ್ತಾ ಇದೆ. ಬಹಳಷ್ಟು ಚಾಲೆಂಜಸ್ ನ ಇಲ್ಲಿ ಎದುರಿಸಬೇಕಾಗುತ್ತೆ. ಪ್ಲಾನ್ ಫೇಲ್ ಆಗಿದ್ದಕ್ಕೆ ಮುನಿಸಿಕೊಂಡಿರುವಂತಹ ಜಮೀರ್ ಕೆಪಿಸಿಸಿ ಕಚೇರಿಯಲ್ಲಿ ಪರೋಕ್ಷವಾಗಿ ಡಿಕೆಶಿ ಟಾಕ್ ವಾರ್. ಸಾದಿಕ್ ಪೈಲ್ವಾನ್ ಮನವೊಲಿಸಿದ್ರು ಕೈ ನಾಯಕರಿಗೆ ಟೆನ್ಷನ್. ಈಗ ಅಲ್ಪಸಂಖ್ಯಾತರ ಮತಗಳನ್ನ ಹೇಗೆ ಹಿಡಿದಿಟ್ಟುಕೊಳ್ಳೋದೇ ದೊಡ್ಡ ಸವಾಲೀಗ. ಸಮುದಾಯದ ಪರವಾಗಿ ಹೈಕಮಾಂಡ್ ವರೆಗೂ ಲಾಬಿ ನಡೆಸಿದ್ದಾರೆ ಜಮೀರ್. ಸಚಿವ ಜಮೀರ್ ಅಹಮದ್ ಖಾನ್ ಪ್ರಯತ್ನ ವಿಫಲ ಆಗಿದೆ. ಇದರಿಂದನೇ ಮುನ್ಸ್ಕೊಂಡಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಪಕ್ಷದ ತೀರ್ಮಾನಕ್ಕೆ ಜಮೀರ್ ಮುನಿಸ್ಕೊಂಡ್ರ ಅನ್ನೋ ಪ್ರಶ್ನೆ. ಪ್ರಚಾರಕ್ಕೆ ಪಕ್ಷ ಸೂಚನೆ ಕೊಟ್ಟಿದ್ರು ಕೂಡ ಹಿಂದೇಟಾಗ್ತಾ ಇದ್ದಾರೆ. ಯಾಕೆ? ಕೆಪಿಸಿಸಿ ಕಚೇರಿಯಲ್ಲಿ ಹೆಸರು ಹೇಳಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್, ಆದ್ರೆ ಜಮೀರ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರಂತೆ. ಹಾಗಾಗಿ ಇಲ್ಲಿ ಹೈಕಮಾಂಡ್ ಇಂದ ಒಂದು ಸೂಚನೆ ಇದೆ. ಹೌದು, ಹೋಗಿ ಎಲ್ಲರೂ ಕೂಡ ಬಾಗಲಕೋಟೆ ಮತ್ತೆ ದಾವಣಗೆರೆ ಉಪಚುನಾವಣೆ ಏನ್ ಬರ್ತಾ ಇದೆಯಲ್ಲ, ಇದಕ್ಕೆ ನೀವು ಪ್ರಚಾರ ಮಾಡಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಸದ್ಯಕ್ಕೆ ಮುನಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರ ಹತ್ರ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಏನು? ಮುನಿಸ್ಕೊಳ್ಳಕ್ಕೆ ಕಾರಣ ಏನು? ಇಲ್ಲಿ ಸಾದಿಕ್ ಪೈಲ್ವಾನ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ, ದೊಡ್ಡ ಒಂದು ಕಾರಣ ಇದೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಈ ಹಿಂದೆನೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅಲ್ಪಸಂಖ್ಯಾತರಿಗೆ ಅಂತಂದ್ರೆ ಮುಸ್ಲಿಮರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಅದು ವಿಫಲ ಆಗೋಯ್ತು. ಅದಾದ ನಂತರ ಸಾದಿಕ್ ಪೈಲ್ವಾನ್ ಅಖಾಡಕ್ಕೆ ಇಳಿದಿದ್ರು, ನಾಮಪತ್ರ ಸಲ್ಲಿಸಿದ್ರು, ಏನೇನೋ ಸರ್ಕಸ್ ಮಾಡಿದ್ರು. ಫೈನಲಿ ಎಲ್ಲಾ ನಾಯಕರು ಸೇರಿ ಅವ್ರಿಗೆ ಕನ್ವಿನ್ಸ್ ಮಾಡಿದ್ರು, ಆದ್ರೂ ಕೂಡ ಅವ್ರು ಒಪ್ಲಿಲ್ಲ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವ್ರ ಹತ್ರ ಭೇಟಿ ಆಗಿದ್ರು ಅವರು ಸಾದಿಕ್ ಪೈಲ್ವಾನ್. ಅದಾದ ಮೇಲೆ ಅವರು ಒಪ್ಕೊಂಡ್ರು, ನಾಮಪತ್ರವನ್ನ ಹಿಂಪಡೆದ್ರು. ಆದ್ರೂ ಕೂಡ ಅಖಾಡದಲ್ಲಿ ಇರ್ತೀನಿ ಅಂತ ಹೇಳಿ ಒಂದು ಕಡೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ದೊಡ್ಡ ಚಾಲೆಂಜ್ ಏನು ಅಂತಂದ್ರೆ ಅಲ್ಪಸಂಖ್ಯಾತರ ಮತಗಳು ಸುಮಾರು 70,000 ಮತಗಳ ದಾವಣಗೆರೆ ಕ್ಷೇತ್ರದಲ್ಲಿ ಇರುವಂತದ್ದು. ಅದರಲ್ಲಿ ಅತಿ ಹೆಚ್ಚಾಗಿ ಅಲ್ಪಸಂಖ್ಯಾತರ ಮತಗಳೇ ಇರುವಂತದ್ದು. ಇಲ್ಲಿ ಅಲ್ಪಸಂಖ್ಯಾತರು ಆಲ್ಮೋಸ್ಟ್ ಎಲ್ಲರೂ ಕೂಡ ಸಾದಿಕ್ ಪೈಲ್ವಾನ್ ಕಡೆನೇ ಇರುವಂತದ್ದು. ಹಾಗಾಗಿ ಒಂದು ಕಡೆ ಅಭ್ಯರ್ಥಿ ಏನೋ ಹಿಂದೇಟ್ ಹಾಕಿದ್ದಾರೆ. ಹೌದು, ಅಭ್ಯರ್ಥಿ ಈಗ ಕಣದಿಂದ ಹೊರಗೆ ಹೋಗಿದ್ದಾರೆ, ನಾಮಪತ್ರ ವಾಪಸ್ ಪಡೆದ್ರು, ಹಿಂದೆ ಹೋದ್ರು. ಆದ್ರೆ ಅವರ ಬೆಂಬಲಿಗರು ಅಥವಾ ಅಲ್ಪಸಂಖ್ಯಾತರು ಅದಕ್ಕೆ ಒಪ್ಕೊಳ್ಬೇಕಲ್ಲ, ಅವ್ರು ಒಪ್ಕೊಳ್ತಾ ಇಲ್ವಲ್ಲ. ಹಾಗಾಗಿ ಅವರ ಮತಗಳನ್ನ ಹೇಗೆ ಹಿಡಿದಿಟ್ಕೊಳ್ಳೋದು? ಚುನಾವಣೆಯ ಸಂದರ್ಭದಲ್ಲಿ ಇದೆಲ್ಲ ಒಂದು ರೀತಿಯಾಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬಿಡುತ್ತಾ ಅನ್ನುವಂಥದ್ದು ಒಂದು ಕಡೆ ಟೆನ್ಷನ್ ಇದೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಹಾಗಾಗಿ ಎಲ್ಲ ಭರ್ಜರಿಯಾದಂತಹ ಪ್ರಚಾರಗಳು ಕೂಡ ನಡೀತಾ ಇದೆ ಬೈ ಎಲೆಕ್ಷನ್ಗೋಸ್ಕರ. ಅದು ಬಾಗಲಕೋಟೆ ಇರಲಿ, ದಾವಣಗೆರೆ ಇರಲಿ. ಮತ್ತೊಂದು ಕಡೆ ಇಲ್ಲಿ ಸದ್ಯಕ್ಕೆ ಬಾಗಲಕೋಟೆ ಆದ್ರೂ ಒಂದು ಪಕ್ಷವೋ ಕೆಲವು ಕೂಡ ಒಂದು ಫ್ಲೋಲ್ ಹೋಗ್ತಾ ಇದೆ. ಆದ್ರೆ ದಾವಣಗೆರೆಯಲ್ಲಿ ಡೇ ಒನ್ನಿಂದಲೂ ಕೂಡ ಏನಾದ್ರೂ ಒಂದು ಕಿರಿಕಿರಿ ತಲೆನೋವಾಗ್ತಾ ಇದೆ, ಅದರಲ್ಲೂ ಕೂಡ ಅಭ್ಯರ್ಥಿ ವಿಚಾರದಲ್ಲಿ. ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ ನಾಯಕರು ಎಸ್ ಮಲ್ಲಿಕಾರ್ಜುನ್ ಮಗ ಸಮರ್ಥ ಪರವಾಗಿ ಎಲ್ಲರೂ ಕೂಡ ಭರ್ಜರಿಯಾಗಿ ಪ್ರಚಾರ ಮಾಡ್ತಿದ್ದಾರೆ. ಯುವ ಪೀಳಿಗೆಗೆ ಅವಕಾಶ ಕೊಡಬೇಕು, ಅದರಲ್ಲೂ ಕೂಡ ಶಾಮ್ನೂರ್ ಅವರು ನಿಧನ ಆದ ನಂತರ ಹೇಗೆ ಪದ್ಧತಿ ಇದೆಯಲ್ಲ, ಪದ್ಧತಿ ಪ್ರಕಾರ ಅವರಿಗೆ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಆದ್ರೆ ಇಷ್ಟೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಜಮೀರ್ ಅಹಮದ್ ಸದ್ಯಕ್ಕೆ ಈ ಒಂದು ಉಪಚುನಾವಣೆ ಪ್ರಚಾರದಿಂದ ದೂರ ಉಳಿತಾ ಇದ್ದಾರೆ. ಯಾವುದು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಮುನಿಸ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಡೇ ಒನ್ನಿಂದ ಜಮೀರ್ ಅಹಮದ್ ಖಾನ್ ಪ್ಲಾನ್ ಮಾಡ್ಕೊಂಡಿದ್ರು. ಅದರಲ್ಲೂ ಕೂಡ ಯಾವಾಗ ಶಾಮ್ನೂರ್ ಶಿವಶಂಕರಪ್ಪ ಅವರು ಬದುಕಿದ್ರು ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರಂತೆ ಅಂತಂದ್ರೆ ಅಲ್ಪಸಂಖ್ಯಾತರಿಗೂ ಕೂಡ, ನಾನಾದ ನಂತರ ಅಲ್ಪಸಂಖ್ಯಾತರಿಗೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು ಅಂತ ಅವ್ರು ಹೇಳಿದ್ರು. ಹಾಗಾಗಿ ಆದ್ರೆ ಅವರು ನಿಧನದ ನಂತರ ಇಲ್ಲಿ ಕುಟುಂಬ ರಾಜಕಾರಣ ಅನ್ನೋದು ಎಲ್ಲೋ ಒಂದು ರೀತಿಯಾಗಿ ನಡೀತಾ ಇದೆ. ಇಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡ್ಲಿಲ್ಲ, ಅವರ ಸಮುದಾಯದವರಿಗೆ ಒಂದು ಟಿಕೆಟ್ ಕೊಡ್ಲಿಲ್ಲ ಅನ್ನುವಂಥದ್ದು ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ರೀತಿಯಾಗಿ ಬೇಸರ ತಂದಿದೆ. ಹಾಗಾಗಿ ಅವರು ಇದೇ ವಿಚಾರದಲ್ಲೇ ಬಹಳಷ್ಟು ಮುನಿಸ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ.